ವೆಲ್ಕಮ್ ಟು ಕನ್ನಡ ಶೇರ್ ಮಾರ್ಕೆಟ್ ಚಾನಲ್. ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ತುಂಬ ಡಿಲೇ ಆಯಿತು ನೆಕ್ಸ್ಟ್ ವಿಡಿಯೋ ಬರೋದಕ್ಕೆ, ತಾವೆಲ್ಲರೂ ಕ್ಷಮಿಸಬೇಕು. ಈ ವಿಡಿಯೋದಲ್ಲಿ ಕೆಲವರು ಆಲ್ರೆಡಿ ಕಮೆಂಟ್ ಮಾಡ್ತಾ ಇದ್ದೀರಾ, ಡೌಟ್ಗಳು ಕೇಳ್ತಾ ಇದ್ದೀರಾ. ಮೊದಲನೇದಾಗಿ ಈ ಡೌಟ್ ಕ್ಲಿಯರ್ ಮಾಡೋಕ್ಕೆ ಮುಂಚೆ ನಾವು ಯಾವ ಥರ ಎಲ್ಲ ಸೇಫಾಗಿರಬೇಕು ಮಾರ್ಕೆಟ್ ಒಳಗಡೆ ಅನ್ನೋ ವೀಡಿಯೋನ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳೋದು ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸುಮಾರು ಜನ ನಿಮಗೆಲ್ಲ ಹೇಳಿರ್ತಾರೆ, ಶೇರ್ ಮಾರ್ಕೆಟ್ ಒಳಗಡೆ ಹೋಗಬೇಡ, ನಿಮ್ಮನ್ನೆಲ್ಲ ಅಲ್ಲಿ ಕಿತ್ಕೊಳ್ತಾರೆ ಅಥವಾ ನೀವೆಲ್ಲ ದುಡ್ಡನ್ನ ಲಾಸ್ ಮಾಡ್ಕೊಳ್ತೀರಾ ಅಂತ. ಅವ್ರು ಎಲ್ಲಿ ಲಾಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಅದು ಗೊತ್ತಿದ್ದರೆ ಮಾತ್ರ ನಾವಲ್ಲಿ ಸೇಫಾಗಿ ಇರೋಕ್ಕೆ ಸಾಧ್ಯ. ಇಲ್ಲಾಂದರೆ ಸರ್ವೈವ್ ಆಗೋಕ್ಕಾಗದೆ ತುಂಬ ಸಾಲ ಮಾಡಿ ನಾವು ಅಲ್ಲಿಂದ ಹೊರಗಡೆ ಬರಬೇಕಾಗುತ್ತೆ. ಮೊದಲನೇದಾಗಿ SMS. ನೀವು ಡಿಮೇಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಮ ನಂಬರ್ನ ಅವರು ತಗೊಳ್ತಾರೆ. ಎಲ್ಲ ಬ್ರೋಕರ್ಗಳು ನಿಮ್ಮ ನಂಬರ್ನ ಯಾವ ಥರ ತಗೊಳ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ನಂಬರ್ನ ಬೇರೆ ಬೇರೆ ಸರ್ವಿಸ್ ಕೊಡೋ ಆಫೀಸ್ಗಳಿಗೆ ನಿಮ್ಮ ನಂಬರ್ನ ಮಾರ್ತಾರೆ. ಅವ್ರೇನು ಮಾಡ್ತಾರೆ, ದಿನ ತೊಗೊಂಡು ನಿಮಗೆ ಕೆಲವೊಂದು ಯಾರಿಗೂ ಬೇಡದಂತಹ ಸ್ಟಾಕ್ನ ತಗೊಳ್ಳಿ ಅಂತ ನಿಮಗೆ ಮೆಸೇಜ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಹೊಸ ನಂಬರ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಟ್ಟಿಗೆ SMS ಮಾಡ್ತಾರೆ. ಇಂಥ ಸ್ಟಾಕ್ನ ನೀವು ತೊಗೊಂಡ್ರೆ ಈಗ ಒಂದು 5 ರೂಪಾಯಿನಲ್ಲಿದೆ, ಇನ್ನೊಂದು ತಿಂಗಳಲ್ಲಿ ಅದು 10 ರೂಪಾಯಿಗೆ ಹೋಗುತ್ತೆ ಅಥವಾ 20 ರೂಪಾಯಿಗೆ ಹೋಗುತ್ತೆ, ಖಂಡಿತ ಬೇಕಾದ್ರೆ ನೀವು ನಾಳೆ ಚೆಕ್ ಮಾಡಿ ಅಂತ SMS ಮಾಡ್ತಾರೆ. ಆಗೇನಾಗುತ್ತೆ, ಈ ಹೊಸಬ್ರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಓ ಹೌದಾ ಚೆಕ್ ಮಾಡೋಣ ಅಂಥೇಳಿ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ದಿನ ನೋಡ್ತಾರೆ, ಖಂಡಿತ ಜಾಸ್ತಿ ಆಗುತ್ತೆ. ಯಾಕೆ ಆಗುತ್ತೆ ಅಂತಂದರೆ, ಈ ಥರ ಒಂದು ಲಕ್ಷಾನುಗಟ್ಟಲೆ ಎಲ್ರಿಗೂ ಮೆಸೇಜ್ ಮಾಡಿದಾಗ ಕೆಲವರು ಜಾಸ್ತಿ ರೇಟಿಗೆ ತಗೊಳ್ತಾರೆ, ಪ್ರೈಸ್ ಅಪ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಹೋಗ್ತಾ 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 ಪಾತಾಳಕ್ಕೆ ಹೋಗಿ ಸೊನ್ನೆಗೆ ಹೋಗುತ್ತೆ. ನೀವು ಆ ಸ್ಟಾಕ್ನ ಮತ್ತೆ ಯಾರಿಗೂ ಮಾರೋಕ್ಕೆ ಆಗೋಲ್ಲ, ಯಾಕಂತಂದರೆ ತಗೊಳ್ಳೋಕ್ಕೆ ಯಾರೂ ಬರೋಲ್ಲ. ಯಾಕೆ ಈ ಥರ ಮೆಸೇಜ್ ಮಾಡ್ತಾರೆ ಅಂತಂದರೆ, ಇದರಲ್ಲಿ ಅವರು ಬಿಲಿಯನ್ ಲಕ್ಷ ಕೋಟಿಗಟ್ಟಲೆ ಇದರಲ್ಲಿ ಸಂಪಾದನೆ ಮಾಡೋದು ಈಸಿ ಅವ್ರಿಗೆ. ಯಾಕಂತಂದರೆ ಒಂದು 2 ರೂಪಾಯಿ ಒಂದು ಶೇರ್ ಅಂತ ಇಟ್ಕೊಳ್ಳಿ, 2 ರೂಪಾಯಿ ಸ್ಟಾಕ್ನ 4 ರೂಪಾಯಿಗೆ ಮಾರಿದ್ರೆ ಅವರು 1 ಲಕ್ಷ ಸ್ಟಾಕ್ ಇಟ್ಕೊಂಡಿದ್ರೆ ಸಡನ್ನಾಗಿ 2 ಲಕ್ಷ ಒಂದೇ ದಿನಕ್ಕೆ ಅವ್ರಿಗೆ ಲಾಭ ಆಗುತ್ತೆ. ಅಮಾಯಕರನ್ನ ಇಂಥ ಒಂದು ಬಲೆಗೆ ಸಿಕ್ಕಿಸಿ ಅವರು ಲಾಭ ಮಾಡ್ಕೊಳ್ತಾರೆ. ಸೊ ಅದರಿಂದ ನೀವು SMS ಬಂದಾಗ ದಯವಿಟ್ಟು ಅಂಥ ಸ್ಟಾಕ್ನ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು. ನೆಕ್ಸ್ಟು ಫೇಸ್ಬುಕ್ ಆ್ಯಡ್ಸ್ ಏನು, ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ಗೂ ಗೊತ್ತಾಗುತ್ತೆ ನೀವು ಯಾರು ಅಂತ. ಅವ್ರೇನು ಮಾಡ್ತಾರೆ, ನೀವು ಫೇಸ್ಬುಕ್ನ ನೋಡ್ತಾ ಇದ್ದಾಗ ಅದು ಯಾವುದೋ ಫಾರಿನ್ ಆ್ಯಡ್ಗಳೆಲ್ಲ ಬರ್ತಾ ಇರುತ್ತೆ, ಇಲ್ಲ ಅಕೌಂಟ್ ಓಪನ್ ಮಾಡಿ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, 100 ರೂಪಾಯಿ ಇದ್ದರೆ ಬರೀ ಒಂದು ಹೊತ್ತು ಊಟ ಆಗುತ್ತೆ. ಅದೇ 100 ರೂಪಾಯಿನ ನಮ್ಮ ಆ್ಯಪ್ನಲ್ಲಿ ನೀವು ಯೂಸ್ ಮಾಡಿದ್ರೆ ಸಾವಿರಾನುಗಟ್ಟಲೆ ನೀವು ಸಂಪಾದನೆ ಮಾಡ್ಬೋದು ಅಂತ. ನಿಜವಾಗ್ಲೂ ಅದು ಸಾಧ್ಯ ಇಲ್ಲ. ಅದು ಒಂಥರ ಜೂಜಾಡ್ದಂಗೆ. ಅಂಥ ಆ್ಯಪ್ ಕಡೆಯಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತಂದರೂ ಆ ಆ್ಯಪ್ನ ಇನ್ಸ್ಟಾಲ್ ಮಾಡಬಾರ್ದು. ನೆಕ್ಸ್ಟು ಯೂಟ್ಯೂಬ್ ಆ್ಯಡ್ಸ್. ನೀವೇನು ಮಾಡ್ತೀರಾ, ಹೊಸದಾಗಿ ಶೇರ್ ಮಾರ್ಕೆಟ್ ಹೊರಗಡೆ ಬರಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ ತೊಗೊಳ್ಳೋಣ ಅಂತೇಳಿ ನೀವು ಶೇರ್ ಮಾರ್ಕೆಟ್ ಬಗೆಗಿನ ವೀಡಿಯೋನ ಹುಡುಕ್ತಾ ಇದ್ದಾಗ ಅವರು ಇವರು ಇದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ಅಂಥೇಳಿ ನಿಮಗೆ ಇಂಥ ಸರ್ವಿಸ್ ಕೊಡೋ ಆ್ಯಡ್ಗಳನ್ನೇ ತೋರಿಸ್ತಾ ಇರ್ತಾರೆ. ಶೇರ್ ಮಾರ್ಕೆಟು ಟಿಪ್ಸ್ ಕೊಡುವಂತಹ ಆ್ಯಡ್ಸ್ ತೋರಿಸೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಆ್ಯಪ್ಗಳು ಆ್ಯಡ್ ತೋರಿಸೋದು, ಈ ಥರ ತೋರಿಸ್ತಾ ಇರ್ತಾರೆ. ನೀವೇನು ಮಾಡ್ತೀರಾ, ಅದನ್ನು ಓಪನ್ ಮಾಡ್ತೀರಾ, ಅಲ್ಲಿ ಅಕೌಂಟ್ ಓಪನ್ ಮಾಡ್ತೀರಾ, ನಿಮ್ಮ ದುಡ್ಡುಗಳನ್ನ ಅಲ್ಲಿ ಕಿತ್ಕೊಳ್ತಾರೆ. ಯಾವ ಥರ ಅಂತ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಾರ್ಮಲಾಗಿ ಇವರು ಸ್ಟಾಕ್ ತೊಗೊಳಕ್ಕೆ ಕೇಳೋದಿಲ್ಲ, ಯಾವುದೋ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ತೊಗೊಳಕ್ಕೆ ಹೇಳ್ತಾರೆ, ಅದರಲ್ಲಿ ದುಡ್ಡು ಹೋಗುತ್ತೆ. ಮತ್ತು ಬೈನರಿ ಆಪ್ಷನ್ಸು, ಇದು ಸಾಮಾನ್ಯವಾಗಿ ಭಾರತದಲ್ಲಿಲ್ಲ, ಇದು ಫಾರಿನಲ್ಲಿ ಇರೋಂತಹ ಆ್ಯಪ್ನಲ್ಲಿ ಯೂಸ್ ಮಾಡ್ಕೊಂಡು ಜಸ್ಟು ಅಂದರ್ಬಹಾರ್ ಆಡ್ದಂಗೆ ಬಂದರೆ ಬಂತು ಹೋದರೆ ಹೋಯ್ತು ಅಂತ ಅವ್ರೇನು ಮಾಡ್ತಾರೆ, ಸ್ವಲ್ಪ ದಿನ ನಿಮ್ಮ ಹತ್ರ ಕೊಟ್ಟು ಲಾಭ ತೋರಿಸಿ ಕೊನೆಗೆ ಎಲ್ಲವನ್ನ ಕಿತ್ಕೊಂಡು ಹೋಗ್ತಾರೆ. ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು. ನೆಕ್ಸ್ಟು ಫೇಕ್ ಕಾಲ್ಸ್. ಇದಂತೂ ನೀವು ಏನಾದರೂ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಡೈಲಿ ನೀವು ಒಂದು 10 ಕಾಲ್ 20 ಕಾಲ್ ರಿಸೀವ್ ಮಾಡಬೇಕಾಗುತ್ತೆ. ಏನು ಸಮಸ್ಯೆ ಅಂತಂದರೆ, ನಿಮಗೆ ನಿಮ್ಮ ನಂಬರ್ನ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಡೈಲಿ ಹುಡುಗಿರ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಅವ್ರ ಆಫೀಸಲ್ಲಿರೋದೆಲ್ಲ ಬರೀ ಹುಡುಗಿರು. ಯಾಕಂತಂದರೆ ಯಾವುದೋ ಹುಡುಗಿ ಫೋನ್ ಮಾಡಿದ ತಕ್ಷಣ ಅವು ಯಾರೋ ಮಾಡಿದಾರಪ್ಪ, ನಿಜ ಹೇಳ್ತಾ ಇದ್ದಾರೆ ಅಂಥೇಳಿ ನಾವು ಸಹ ನಿಮ್ಮ ಸರ್ವಿಸಾ ಸರಿ, ತಿಂಗಳಿಗೆ ಎಷ್ಟಾಗುತ್ತೆ, 5,000 10,000 ಸರಿ ಆಯಿತು ಅಂತ ಒಪ್ಕೊಳ್ತೀವಿ. ಅಂಥ ಕೆಲವೊಂದು ಇನ್ಫಾರ್ಮೇಷನ್ ಟಿಪ್ಸ್ ಕೊಡುವಂತಹ
ಕಂಪನಿಗಳಿದ್ದಾವೆ, ಅದರಿಂದ ತುಂಬ ಹುಷಾರಾಗಿರಬೇಕು. ಏನು ಮಾಡ್ತಾರೆ, ನಾವು ಹೇಳುವಂಥ ಸ್ಟಾಕ್ನ ನೀವು ತೊಗೊಂಡು ಇಷ್ಟು ದಿನ ಆದಮೇಲೆ ನೀವು ಮಾರಿದ್ರೆ ನಿಮ್ಗೆ ಹಿಂಗೆ ಲಾಭ ಸಿಗುತ್ತೆ ಅಂಥೇಳಿ ಪ್ರತಿದಿನ ಸರ್ವಿಸ್ ಕೊಡ್ತಾ ಇರ್ತಾರೆ ಅವರು. ನೀವು ಅವ್ರಿಗೇನಾದ್ರು ಪ್ರಶ್ನೆ ಮಾಡಿ, ನೀವು ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಲ್ವ, ನಮಗೆ ಫೋನ್ ಮಾಡಿ ತಲೆ ತಿಂತೀರಲ್ವ, ನೀವು ಯಾಕೆ ಅದೇ ಸರ್ವಿಸ್ನ ನೀವು ಬಳಸ್ಕೊಂಡು ನೀವು ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋಲ್ಲ. ಯಾಕಂತಂದರೆ ಶೇರ್ ಮಾರ್ಕೆಟಿಂದ ದುಡ್ಡು ಸಂಪಾದನೆ ಮಾಡ್ಬೋದಾದರೆ ಅವ್ರು ಹಂಗೆ ಮಾಡ್ಬೋದಿತ್ತು. ನಮಗೆ ಸರ್ವಿಸ್ ಕೊಟ್ಕೊಂಡು ಅವ್ರು ಏನಾದ್ರು ಸಂಪಾದನೆ ಮಾಡೋ ಅವಶ್ಯಕತೆ ಖಂಡಿತ ಅವ್ರಿಗೆ ಇರ್ತಿರಲಿಲ್ಲ. ಇದು ಹೊಸಬ್ರಿಗೋಸ್ಕರನೇ ಇವ್ರು ಕಾಯ್ತಾ ಇರೋದು. ಯಾರ್ಯಾರು ಹೊಸಬ್ರು ಎಂಟ್ರಿ ಆಗ್ತಾ ಇರ್ತಾರೋ ಅಂಥವ್ರನ್ನೆಲ್ಲ ಹೆದರಿಸಿ ಅಥವಾ ಅವ್ರಿಗೆ ಸರ್ವಿಸ್ ಕೊಡೋ ನೆನಪದಲ್ಲಿ ಅವ್ರಿಗೆ ಸರ್ವಿಸ್ ಕೊಟ್ಟು, ಅಥವಾ ನಮ್ಮ ಅಕೌಂಟ್ನೇ ಹೋಲ್ಡಿಂಗ್ ಮಾಡ್ತಾರೆ. ಅಂತಂದರೆ ನಿಮ್ಮ ಅಕೌಂಟ್ ಇರುತ್ತೆ, ಸರ್ ನನ್ನ ಕೈಯಲ್ಲಿ ಅಕೌಂಟ್ ಮಾತ್ರ ಓಪನ್ ಮಾಡ್ಸೋಕ್ಕಾಗುತ್ತೆ, ನಾನು ಆಫೀಸಲ್ಲಿ ಕೆಲಸದಲ್ಲಿ ಇರ್ತೀನಿ, 9:15ರಿಂದ 3:30 ತನಕ ನಾನು ಓಪನ್ ಮಾಡೋಕ್ಕಾಗಲ್ಲ ಅಂತಂದಾಗ, ಸರ್ ಅಕೌಂಟಲ್ಲಿ 1 ಲಕ್ಷ ಹಾಕ್ಬಿಡಿ, ನಾವೇ ಲಾಗಿನ್ ಮಾಡ್ಕೊಳ್ತೀವಿ, ನಿಮ್ಮ ಪರವಾಗಿ ಸ್ಟಾಕ್ನ ತೊಗೊಂಡು ಮಾರ್ತೀವಿ ಅಂತ ಹೇಳ್ತಾರೆ. ಇಂಥ ಸರ್ವಿಸ್ನ ಯಾವುದೇ ಕಾರಣಕ್ಕೆ ನೀವು ತೊಗೋಬೇಡಿ, ಇದರಿಂದ ಹುಷಾರಾಗಿರಬೇಕು. ನೆಕ್ಸ್ಟು ಫೇಕ್ ಪ್ರಾಮಿಸಸ್. ಇದಂತೂ ತುಂಬ ಹೀಗೆ ನಡೀತಾ ಇರೋದು. ಪ್ರತಿದಿನ ಪೇಪರಲ್ಲಿ ಬಂದರೂ ಯಾರೂ ಹುಷಾರಾಗಿಲ್ಲ, ಸಿಕ್ಕಾಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ, ನೀವು ಬೇಕಾದ್ರೆ ಪೇಪರ್ಗಳಲ್ಲಿ ನೆಟ್ಟಲ್ಲಿ ಹುಡುಕಿ ನೋಡಿ. ಈಗ ಒಂದು 10,000 ನೀವು ಅವ್ರಿಗೆ ಪೇ ಮಾಡಿದ್ರೆ ಡೈಲಿ ನಿಮ್ಮ ಅಕೌಂಟಿಗೆ 20 ರೂಪಾಯಿ ಹಾಕ್ತೀವಿ, 50 ರೂಪಾಯಿ ಹಾಕ್ತೀವಿ ಅಂಥೇಳಿ ನಿಮಗೆ ಹಾಕ್ತಾ ಇರ್ತಾರೆ. ಸರ್ ಹೆಂಗೆ ಸರ್ ನೀವು ಈ ಥರ ಲಾಭ ಕೊಡ್ತೀರಾ ಅಂತಂದರೆ, ಅವರು ಹೇಳೋದೇನಂತಂದರೆ, ನಾವು ಶೇರ್ ಮಾರ್ಕೆಟಲ್ಲಿ ಹಾಕ್ತೀವಿ ಅಥವಾ ಕಮಾಡಿಟಿ ಮಾರ್ಕೆಟಲ್ಲಿ ದುಡ್ಡು ಸಂಪಾದನೆ ಮಾಡಿ ಅದರಲ್ಲಿ ಬರುವಂಥ ಲಾಭವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅಂತಾರೆ. ಈಗ ನೀವು ಒಂದು 10,000 ಹಾಕಿದ್ರೆ ಒಂದು 4 ತಿಂಗಳಲ್ಲಿ ನಿಮಗೆ ಒಂದು 20,000 ದುಡ್ಡು ಕೊಡ್ತಾರೆ. ಖಂಡಿತ ಕೆಲವರು ಕೊಡ್ತಾರೆ. ಆವಾಗೇನಾಗುತ್ತೆ, ನಿಮಗೆ ಆಸೆ ಜಾಸ್ತಿ ಆಗ್ಬಿಟ್ಟು, 10,000ಗೆ 20,000 ಕೊಟ್ರಲ್ಲ, ಒಂದು 10 ಲಕ್ಷ ಹಾಕೋಣ ಅಂಥೇಳಿ ನೀವು ನೆಕ್ಸ್ಟ್ ಹಾಕ್ತಿರಲ್ವ, ಅದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ನೀವು ಹಾಕಿದ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ, ಅವ್ರು ಯಾರು ಅಂತಲೂ ಗೊತ್ತಾಗಲ್ಲ, ಯಾವುದೇ ನಂಬರ್ಗೂ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಅಂಥದ್ರಿಂದ ತುಂಬ ಹುಷಾರಾಗಿರಬೇಕು. ನೀವು ಬೇಕಾದ್ರೆ F2 ಟ್ರೇಡಿಂಗ್ ಅಂತ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಜಸ್ಟ್ ನಿಮ್ಮ ಕ್ರೋಮಲ್ಲಿ ಓಪನ್ ಮಾಡಿಬಿಟ್ಟು ಆ ಡೀಟೇಲ್ಸ್ ನೋಡಿ. ಅಲ್ಲೂ ಸಹ ಹಂಗೆ ವರ್ಲ್ಡ್ ಫುಲ್ ಇವರೆಲ್ಲ ಇರ್ತಾರೆ ಇಂಥವ್ರು. ಇನಿಷಿಯಲಾಗಿ ಒಂದು ಅಮೌಂಟ್ ಕೊಡೋದು, ಅವರು ಪ್ರತಿದಿನ ಈಗ ಒಂದು 10,000 ಕೊಟ್ಟರೆ ಪ್ರತಿದಿನ ಅವ್ರು 100 ಅಂತ ನಮ್ಮ ಅಕೌಂಟ್ಗೆ ಪೇ ಮಾಡ್ತಾ ಇರ್ತಾರೆ. DGM ಮನಿ ಸುಮಾರು ಇದರಲ್ಲೇ ಎಲ್ಲ ಹೋಗಿ ಶೇರ್ ಮಾರ್ಕೆಟ್ಗೆ ದುಡ್ಡು ಬಿಟ್ಟೆ ಅಂತ ಅನ್ನೋದು. ಒರಿಜಿನಲ್ ಶೇರ್ ಮಾರ್ಕೆಟ್ಗೂ ಇವ್ರಿಗೂ ಸಂಬಂಧನೇ ಇಲ್ಲ. ಇವರು ಶೇರ್ ಮಾರ್ಕೆಟ್ ಬರೋರು ದುಡ್ಡು ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಅವ್ರಿಗೇನು ಗೊತ್ತಿಲ್ಲ, ಅವರಿಂದ ಕಿತ್ಕೊಳ್ಳೋಣ ಅಂಥೇಳಿ ಕಿತ್ಕೊಳ್ತಾ ಇರೋದು. ಅದರಿಂದ ತುಂಬ ಹುಷಾರಾಗಿರಬೇಕು. ನಾವು ಅವ್ರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಎಲ್ಲೇ ಹೋಗಿ ಕೇಸ್ ಮಾಡಿದ್ರು ಅವ್ರು ಯಾರು ಅಂತಲೇ ಗೊತ್ತಾಗಲ್ಲ. ಸೊ ಅದರಿಂದ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂಚೆ ಇಂಥವರಿಂದ ಏನು ಸಮಸ್ಯೆ ಇದೆ, ನಾವು ಯಾವ ಥರ ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳ್ಕೊಂಡು, ಇಲ್ಲಿ ಕಲಿಯೋದು ತುಂಬ ಇದೆ. ಯಾಕಂತಂದರೆ ಒಬ್ಬ ಇಂಜಿನಿಯರ್ ಆಗಬೇಕಂತಂದರೆ ಖಂಡಿತ 2nd PUC ಅದಾದಮೇಲೆ ಒಂದು 4 ವರ್ಷ ಇಂಜಿನಿಯರಿಂಗ್ ಎಲ್ಲ ಮಾಡಬೇಕು, ಒಟ್ಟು ಒಂದು 16 ವರ್ಷ ಓದಬೇಕು. ಅದೇ ಥರ ಆದರೆ ಈ ಶೇರ್ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೆ ಒಂದೇ ದಿನ ಸಾಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ. ಇದು ಜಸ್ಟ್ ಫಂಡಮೆಂಟಲ್ಸ್ ತಿಳ್ಕೊಳ್ಳೋದಕ್ಕೆ ಒಂದು ವರ್ಷ ಬೇಕು. ಅದಲ್ಲದೆ ರಿಯಲ್ ಲೈಫ್ ಹೇಗಿರುತ್ತೆ ಶೇರ್ ಮಾರ್ಕೆಟ್ ಒಳಗಡೆ, ಯಾವ ಥರ ನ್ಯೂಸ್ ಬಂದರೆ ಅದು ಏನಾಗುತ್ತೆ ಅನ್ನೋದನ್ನ ನಾವು ಪ್ರತಿದಿನ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಹಳೇ ಡೇಟಾ ತೊಗೊಂಡು ನೋಡಿದೆ ಅವು ಗೊತ್ತಾಗಲ್ಲ. ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಹೋಗಬಾರ್ದು, ನೋಡ್ತಾ ಇರಬೇಕು. ಆಗ ಒಂದು ಐಡಿಯಾ ಬರುತ್ತೆ. ಖಂಡಿತ ಒಂದು 4-5 ವರ್ಷನೇ ತೊಗೊಳುತ್ತೆ, ಏನೋ ಕಡಿಮೆ ಅಂದರೂ ಒಂದು 2 ವರ್ಷನಾದರೂ ತೊಗೊಳುತ್ತೆ. ಅಲ್ಲಿವರೆಗೆ ನಿಧಾನವಾಗಿ ಕಲಿಯೋದಕ್ಕೆ ಟೈಮ್ ಕೊಟ್ಟು ನಿಧಾನಕ್ಕೆ ಕಲಿಬೇಕು. ಆತರದಿಂದ ಕಲಿತಾದಾಗ ಏನಾಗುತ್ತೆ, ನಾವು ಒಂದರಿಂದ ಒಂದು ಅದನ್ನು ಮರೆತುಬಿಟ್ಟು ತುಂಬ ಕಷ್ಟದಲ್ಲಿ ಸಿಲ್ಕೊಳ್ತೀವಿ. ಅದರಿಂದ ನಿಧಾನಕ್ಕೆ ಕಲಿಯೋದು ತುಂಬ ಬೆಟರ್. ಒಳ್ಳೊಳ್ಳೆ ಆ್ಯಪ್ಗಳಿದ್ದಾವೆ ಕಲಿಸೋದಕ್ಕಂತೂ. ನೀವು ಅದನ್ನು ತೊಗೊಂಡು ಓದಿ ಕಲೀರಿ. ಡೈಲಿ ಮಾರ್ಕೆಟ್ ವಾಚ್ ಮಾಡಿ, ಡೇಟಾಗಳು ನೆನಪಲ್ಲಿರಬೇಕು. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ತುಂಬ ಹೃದಯ ಧನ್ಯವಾದಗಳು.